ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯಗಳನ್ನು ತಿಳಿಸ್ತಾ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಹಳ್ಳ ಬರ್ತಾ ಇದೆ, ರಸ್ತೆ ಮಾರ್ಗ ಕಡಿತಗೊಂಡಿದೆ. ಸೊ ಇದು ಎಲ್ಲಿ ಅಂತ ನೀವು ಕೇಳ್ಬೋದು. ಚಳ್ಳಕೆರೆಯಲ್ಲಿರುವಂತಹ ರೈಲ್ವೆ ಗೇಟ್ ಹತ್ತಿರದಲ್ಲಿರುವಂತಹ ಈ ಒಂದು ಸೇತುವೆಯಿಂದ ನೀರು ಬಂದು ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. 2 ವೀಲರು 4 ವೀಲರು ಟಾಟಾ ಎಸಿ ಆಟೋ ಬುಲೆರೋ ಹಾಗೂ ಸಾರ್ವಜನಿಕರಿಗೆ ಅಡೆತಡೆಯಾಗಿದೆ. ಹಾಗೂ ಸೈಕಲ್ಲು ಬೈಕು ಯಾವುದೇ ರೀತಿಯಾದಂತಹ 2 ವೀಲರ್ ಹೋಗ್ತಾ ಇಲ್ಲ. ಆ ಒಂದು ರೋಡ್ ಬ್ಲಾಕ್ ಆಗಿದೆ. ಹಾಗಾಗಿ JCB ಸಹಾಯದಿಂದ ಆ ಒಂದು ಗಿಡಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿಯವರು. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನಾವೀಗ ಪಾಗೋಡದಿಂದ ಬರ್ತಾ ಇದ್ದೀವಿ. ಸೊ ರೈಲ್ವೆ ಟ್ರ್ಯಾಕ್ ಪಾಸ್ ಆದ ನಂತರ ನೀಲಕಂಠೇಶ್ವರ ದೇವಸ್ಥಾನ ಬಲಗಡೆ ಇದೆ. ಅಲ್ಲೊಂದು ಹಳ್ಳ ಬರ್ತಾ ಇದೆ, ಚರಂಡಿಯ ನೀರು ಅಂತಂದು ಹೇಳ್ಬೋದು. ಈ ಒಂದು ನೀರು ಅಜ್ಜನಗುಡಿಯಿಂದ ಬರುವಂತಹ ನೀರಾಗಿದೆ, ಹಳ್ಳವಾಗಿದೆ. ಸೊ ಹಾಗಾಗಿ ಇಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಈ ಬೈಕು, ಆಟೋ, ಸೈಕಲ್, ಕಾರು, ಗುಡ್ಸು ಯಾವುದೇ ರೀತಿಯಾದಂತಹ ಲಘು ವಾಹನಗಳು ಸಂಚಾರಕ್ಕೆ ಅಡೆತಡೆಯಾಗಿದೆ. ಸೊ ಹಾಗಾಗಿ ಈ ಒಂದು ರೋಡ್ ಬ್ಲಾಕ್ ಆಗಿದೆ. ಈ ಒಂದು ತೆರವುಗೊಳಿಸಲು ಸುಮಾರು ಸಮಯ ತೊಗೊಂಡಿದೆ, ತೆರವು ಮಾಡ್ತಾಯಿದ್ದಾರೆ. ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ನಮಸ್ಕಾರ, ನೋಡ್ಕೊಂಬರೋಣ ಬನ್ನಿ. ಬರ್ತಾ ಪಾಗೋಡ ರೋಡಲ್ಲಿ ತುಂಬಾ ನೀರು ಬರ್ತಾ ಇದೆ, ಮಳೆ ನೀರು. ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಬಸ್ಸು ಟ್ಯಾಕ್ಟ್ರಿ ಹೋಗ್ಬೋದು, ಆದರೆ ವೆಹಿಕಲ್ಸ್ ಯಾವ ಹೋಗಲ್ಲ. ಇವೆಲ್ಲ ಬೈಕ್ಗಳೆಲ್ಲ ನಿಂತ್ಕೊಂಡಿದ್ದಾವೆ. ಟಾಟಾ ಎಸಿ ಬುಲೆರೋ ಹೋಗ್ಬೋದು, ಅವ್ರು ಹೋಗ್ತಾ ಇಲ್ಲ. ಸೊ ನೋಡೋಣ ಯಾರಾದರೂ ಹೊಡಿತಾರೇನೋ ಬೈಕ್. ಆದರೆ ಟಾಟಾ ಎಸಿ ಬುಲೆರೋ ಗಾಡಿ ಫುಲ್ಲು ರಿಟರ್ನು, ಗಾಡಿ ಫುಲ್ಲು ಕ್ಲೋಸಿಂಗ್ ಇದೆ ನೋಡ್ರಿ. ಆ ಕಡೆ ಜಾಮ್ ಆಗಿದ್ದಾರೆ, ಈ ಕಡೆನೇ ಜಾಮ್ ಆಗಿದ್ದಾರೆ. ಇದು ಚಳ್ಳಕೆರೆ ಪಾವಗಡ ಮೇನ್ ರೋಡಲ್ಲಿ ಬರುವಂತಹದ್ದು. ರೈಲ್ವೆ ಟ್ರ್ಯಾಕಿಂದ ಈ ಸಿಟಿಯಿಂದ ಒಳಗೆ, ಸಿಟಿಯಿಂದ ಹೊರಗಡೆ, ರೈಲ್ವೆ ಟ್ರ್ಯಾಕಿಂದ ಈ ಕಡೆ ಬೈಕು ಟ್ರಕ್ಗಳೆಲ್ಲ ಹಿಂಗೆ ರಿಟರ್ನ್ ಹೋಗ್ತಿದ್ದಾವೆ. ಮಧು ನೋಡಿ, ನಿಲ್ರಿ, ಯಾವ್ದಾದ್ರು ವೆಹಿಕಲ್ ಬರ್ತದೆ, ಟ್ಯಾಕ್ಟ್ರಿ ಬರ್ತಾಯಿದೆ ನೋಡ, ನಿಲ್ಸಿ. ಟ್ಯಾಕ್ಟ್ರಿ ನೋಡಿ, ಟ್ಯಾಕ್ಟ್ರಿ ಧೈರ್ಯ ಮಾಡಿ ಬರ್ತಿದ್ದಾರೆ. ಸೊ ಅದೇ ಫುಲ್ಲು ನಿಧಾನಕ್ಕೆ ಬರ್ತಾ ಇದೆ ಟ್ಯಾಕ್ಟ್ರಿ. ಟ್ಯಾಕ್ಟ್ರಿ ಬಂತು, ಟ್ಯಾಕ್ಟ್ರಿ ಬರ್ಬೋದು. ಸೊ ಆದರೆ ಬೈಕ್ಗಳು, ಆಟೋ, ಟಾಟಾ ಎಸಿ ಬುಲೆರೋ ಯಾರೂ ಬರ್ತಾ ಇಲ್ಲ. ನೀರು ತುಂಬ ಪ್ರೆಷರ್ ಇದೆ. ಇದು ಹಳ್ಳದ ನೀರು ಈ ಕಡೆಯಿಂದ ಬರ್ತಾ ಇದೆ, ಬಳ್ಳಾರಿ ಈ ಕಡೆಯಿಂದ ಬರ್ತಾ ಇದೆ ನೀರಿದು. ಕೆರೆ ನೀರು ಜಾಸ್ತಿ ಈ ಕಡೆ ಬರ್ತಾ ಇದೆ ಅನ್ಸುತ್ತೆ. ನೋಡಿ ನೀರು ಎಷ್ಟು ಬರ್ತಾ ಇದೆ, ಚಳ್ಳಕೆರೆಯಿಂದ ಬರ್ತದ್ದು ನೋಡಿ. ಈ ಕಡೆ ಫುಲ್ ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಫುಲ್ ಪ್ರೆಷರ್ ಇದೆ. ಬೈಕು, ಆಟೋ, ಟಾಟಾ ಎಸಿ ಯಾವ ಬರ್ತಾ ಇಲ್ಲ. ಸೊ ಬಸ್ಗಳು ಮಾತ್ರ ಹೋಗ್ತವೆ. BST ಬಸ್ ಬಂತು ನೋಡ, ನಿಲ್ರಿ. ಈಗ ಮಂಜುನಾಥ ನೋಡ್ರಿ, ಅದೇ ಫುಲ್ ಪ್ರೆಷರ್ ಐತೆ ನೀರಿಗೆ. ಹೊರಡ್ತು ಬಸ್ಗಳು ಹೋಗ್ತವೆ, ಆಟೋ ಯಾವ ಹೋಗಲ್ಲ, ಬೈಕ್ಗಳು ಯಾವ ಹೋಗಲ್ಲ. ಬರೋರು ಎಚ್ಚರಿಕೆಯಾಗಿಂದ ಅಡ್ಡಾಡಬೇಕು. ನೋಡ್ರಿ, ಅಲ್ಲೇ ಜಾಮ್ ಆಗಿದ್ದಾರೆ. ಚಳ್ಳಕೆರೆ ಆ ಕಡೆ, ರೈಲ್ವೆ ಟ್ರ್ಯಾಕ್ ಈ ಕಡೆ ಇದೆ ನೋಡಿ. ಇದು ಪಾಗೋಡ ರೈಲ್ವೆ ಟ್ರ್ಯಾಕ್ ಫುಲ್ ಜಾಮ್. ಕಡೆಗೆ ಹೋಗ್ತಿದ್ದಾವೆಲ್ಲ ವೆಹಿಕಲ್ಸ್. ನೋಡೋಣಪ್ಪ, ಇಲ್ಲಿ ಯಾವುದು, ಇದು ನೀಲಕಂಠೇಶ್ವರ ದೇವಸ್ಥಾನದ ಪಕ್ಕ.
ಪರಶುರಾಮ KPS ಎರಡು ಗಾಡಿ KPS ರೆಡಿ ಬರ್ಬೋದು. ಹೊಡಿ ಹಂಗೆ ಹೋಗ್ಬೋದು, ಹೊಡಿತಾರೆ. ಸರ್ವೋದಯ ಎಜುಕೇಷನ್ ಟ್ರಸ್ಟ್ ಪರಶುರಾಂಪುರ ಎಲ್ಲ ಸ್ಪೋರ್ಟ್ಸಿಗೆ ಬಂದಂಥ ವಿದ್ಯಾರ್ಥಿಗಳು. ನೀರು ತುಂಬ ಪ್ರೆಜರ್ ಆಗ್ತಾ ಇದೆ. ಆ ಗಿಡ ಎಲ್ಲ ಬಗ್ಗಿರಲ್ಲಂತೆ, ಬೆಳಗ್ಗೆ ಈಗ ಬಗ್ಗಿದ್ದಾವೆ. ಅಲ್ಲ ಕ್ರಿಕೆಟ್ ಕ್ಲೀನಿಂಗಾ? ನಂಗೆ ಕ್ಲೀನ್ ಮಾಡ್ತಾರ ಹೇಗೆ? ಗಿಡ ಕೀಳ್ತಾರೆ ಅನ್ಸುತ್ತೆ. ಅಯ್ಯೋ ಅಡ್ಡ ಹಾಕ್ಬಿಟ್ಟ. ಕ್ಲೀನ್ ಮಾಡ್ತಿದ್ರೆ ಅದೆಲ್ಲ ಗಿಡ ಕೀಳ್ತಾರೆ ಅನ್ಸುತ್ತೆ. JCBಲಿಟ್ಟು ನೀರು ಹೋಗೋದಕ್ಕೆ ಅಡ್ಡ ಆಗಿದೆ. ಸೊ ಹಂಗಾಗಿ ಗಿಡ ಕೀಳ್ತಾರೆ. ಸಂಚಾರಿ ಅಡಚಣೆ ಆಗಲು ಇಲ್ಲ ನೀರು ಹೋಗ್ತವೆ ಆರಾಮಾಗಿ ಹೋಗ್ಬಿಡ್ತವೆ. ಇಲ್ಲ ಕಮ್ಮಿ ಆಗ್ತದೆ ನೀರು. ಒಂದೇ ಬರ್ತಿರೋದಲ್ಲಿ ನೀರು ಒಂದಾಗ ಬರ್ತಿದ್ದಾವೆ ರೋಡ್, ಅದೆಲ್ಲ ಕ್ಲೋಸ್ ಆಯ್ತಲ್ಲ ಅಲ್ಲಿ ಮೇಲ್ಗಡೆ. ಆ ನೀರು ಕ್ಲೀಸ್ ಆಗಿಬಿಟ್ರೆ ನೀರು ಆರಾಮಾಗಿ ಬೈಕ್ ಹೋಗ್ಬೋದು. ಅಲ್ಲಿ ಒಂದಾಗ ಬರ್ತದೆ ನೀರೆಲ್ಲ ಹೊತ್ಕೊಂಡು. ಇಲ್ಲ ಕಮ್ಮಿ ಆಗ್ತಾವಣ್ಣ ನೀರು. ಒಂತಾಗಿ ಬರ್ತಿದ್ದಾವಲ್ಲ ಅಗಲಾಗುತ್ತೆ ನೀರು. ಅವಾಗ ನೀರು ಕಮ್ಮಿ ಆಗುತ್ತೆ ನೋಡಿ. ಇಲ್ಲೇ ಬರ್ತಾರೆ ನೀರು, ಆ ಕಡೆ ಹೋಗ್ತಾ ಇಲ್ಲ. ಮಾಡು 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 ಬಾ ಬಾ ಬಾ. ನೋಡಿ ನೀರು ಈಗ ಹೊರಟು ನೀರು ಭಾಳ. ಇಲ್ಲಿ ಬೈಕ್ ತಂದಿದೆ ನೋಡ್ರಿ. ಎಷ್ಟು ಪ್ರೆಜರ್ ಇದೆ ನೀರು. ಚಳ್ಳಕೆರೆಯಿಂದ ಬರ್ತಾ ನೀರಿದು. ಬದು ದಬ್ಬಿರಿ ಕೆಳಕ್ಕೆ ಹೋಗಿರೋದಲ್ಲ ನೀರದು. ಅಲ್ಲೋ ಕಾಲೆ ಇದ್ರ ಹತ್ರ ಟ್ರಾಫಿಕ್ ಜಾಮ್. ಚಳ್ಳಕೆರೆಯಲ್ಲಿ ತುಂಬ ಟ್ರಾಫಿಕ್ ಜಾಮ್. ನಡಿ. ಮಳೆ ಬಂದು ರೋಡು ಬ್ಲಾಕ್ ಆದ ಕಾರಣ ಬಳ್ಳಾರಿ ರೋಡಲ್ಲಿ ತುಂಬ ಟ್ರಾಫಿಕ್ ಜಾಮ್ ಇದೆ. ನೋಡ್ತಾ ಇರ್ಬೋದು. ಪಾಗಡಕ್ಕೆ ಹೋಗುವಂತಹ 2 ವೀಲರು 4 ವೀಲರು ಅಂದರೆ ಟಾಟಾ AC, ಬುಲೆರೋ, ಆಟೋ, ದೊಡ್ಡೇರಿಗೆ ಹೋಗುವಂಥ ಎಲ್ಲ ಆಟೋಸ್ ಹಿಂಗೆ ಬರ್ತಾ ಇದ್ದಾವೆ. ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಚಳ್ಳಕೆರೆ ಬಳ್ಳಾರಿ ರೋಡು.
ಪಾಗಡಕ್ಕೆ ಹೋಗಲು ಈ ರೋಡ್ ಬಿಟ್ಟು ಯಾವುದೂ ಇಲ್ಲ. ತೋರಿಸ್ತೀನಿ ನೀರು ಹೆಂಗೆ ಹೋಗ್ತಿದೆ ಬೋರಿಯಲ್ಲಿ. ಬೋರಿಯ ಮೇಲೆ ಇದೆ ನೋಡ್ರಿ, ಇದಕ್ಕೆ ನೀರು ರೈಲ್ವೆ ಟ್ರ್ಯಾಕ್ ಪಾಗಡಕ್ಕೆ ಹೋಗುವಂತಹ ಚರಂಡಿ ನೀರಿದೆ. ಇದೆಲ್ಲ 2 ನಿಮಿಷ ನೀಚೆ ಇಳಿದ್ಬಿಡ್ತು, ನಂಗೆ ಹತ್ಬಿಡ್ತೀನಿ. ನೋಡ್ರಿ ಇದೇ ರೋಡ್, ಇದೇ ನೀರೇ ಸೀದಾ ಹೋಗುತ್ತಲ್ಲಿ ಪಾಗೋಡ ಮೇನ್ ರೋಡು. ಮೀನ್ಸು ರೈಲ್ವೆ ಟ್ರ್ಯಾಕ್ ಪಕ್ಕ ಹೋಗೋ ನೀರು, ಚರಂಡಿ ನೀರು, ಮಳೆ ನೀರಿದೆ ನೋಡಿ. ಈ ಕಡೆ ಅಜ್ಜನಗುಡಿ ರೋಡಿಂದ ಬರುತ್ತೆ ಈ ಹಳ್ಳ, ತುಂಬ ನೀರು ಬರುತ್ತೆ. ಮೋರಿ ಕೆಳಗಡೆ ಹೋಗುವಂತಹ ನೀರು. ಟ್ರಾಫಿಕ್ ಫುಲ್ ಜಾಮ್ ಆಗಿದೆ. ಧೂಳು ಧೂಳು ಧೂಳು. ದಾವಣಗೆರೆ ರಾಯದುರ್ಗ. ಧೂಳು ಜಾಸ್ತಿ, ಮಳೆ ಬಂದ್ರೆ ಧೂಳು ಆಯ್ತು ನೋಡ್ರಿ. ಬಳ್ಳಾರಿ ರೋಡ್ ಫುಲ್ ಜಾಮು. ಪಾಗೋಡಿಂದ ಬರೋ ಬಸ್ ಎಲ್ಲ ಹಿಂಗೆ ಬರ್ತಿದ್ದಾವೆ, ಅಲ್ಲಿ ರೋಡ್ ಕ್ಲೀನ್ ಮಾಡ್ತಿದ್ದಾರೆ. ಈಗ ನಾವು ಬಳ್ಳಾರಿ ಮೇನ್ ರೋಡಿಗೆ ಬರ್ತೇವೆ. ಫುಲ್ ಟ್ರಾಫಿಕ್ ಜಾಮ್. ಬಳ್ಳಾರಿ ರೋಡ್ ಚಳ್ಳಕೆರೆ. ಸ್ಟ್ರೈಟ್ ಹೋದರೆ ಬೆಂಗಳೂರು, ಲೆಫ್ಟ್ ಹೋದರೆ ಪಾವಗಡ, ರೈಟ್ಗೆ ಹೋದರೆ ದುರ್ಗ. ನಾವು ದುರ್ಗದ ರೋಡ್ಗೆ ಹೋಗ್ತೇವೆ. ಈಗ ನೀರು ಬಂದಿದ ಕಾರಣ ಫುಲ್ ಜಾಮ್ ಆಗಿದೆ ಚಳ್ಳಕೆರೆ ಮೇನ್ ಸರ್ಕಲ್. ಲೆಫ್ಟಿಗೆ ಬಂದು ನಿಂತಾಗ ಗಾಡಿ ಲಾಂಗ್ ಕಟ್ ಮಾಡೋದು. ಇದೇ ನೋಡ್ರಿ ಬಳ್ಳಾರಿ ಪಾವಗಡ ರೋಡು. ಇದು ಜಾಮ್ ಆಗಿದೆ, ಬೈಕಲ್ಲಿ ಹೋಗೋಕ್ಕಾಗಲ್ಲ. ಮೇನ್ ರೋಡ್ ಇದು. ಏನಪ್ಪ ಹಿಂಗೆ ಗಡ 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 ಗಡ. ನೆಹರು ಸರ್ಕಲ್ ನೋಡಿ, ಫುಲ್ ಟ್ರಾಫಿಕ್ ಜಾಮ್. ಇದು ಚಳ್ಳಕೆರೆ ಮೇನ್ ಬಸ್ ಸ್ಟಾಪು, ಪ್ರೈವೇಟ್ ಬಸ್ ಸ್ಟಾಪ್. ಇದು ಪ್ರೈವೇಟ್ ಬಸ್ ಸ್ಟಾಪು ದುರ್ಗದ ರೋಡಲ್ಲಿದೆ. SR ಕಾಂಪ್ಲೆಕ್ಸ್, SR ರೆಸಿಡೆನ್ಸಿ. ಇದು ದುರ್ಗದ ರೋಡು. ಶೋಭಾ ಹಂಗನ್ಕೊಂಡು ಹಿಂಗ ಸೋತೆ ನಾವು.